ಗುರುಜಿ, ನೀವು ಹೇಳ್ತಿದ್ರಿ ಶನೈಶ್ಚರನ ಪ್ರಭಾವದಿಂದ ತಪ್ಪಿಸ್ಕೋಬಹುದು ಈ ಒಂದು ಶ್ರಾವಣ ಮಾಸದಲ್ಲಿ. ನಾರಾಯಣ ನಾರಾಯಣ ಅಂದ್ರೆ ಶನೈಶ್ಚರ ಕೂಡ ಸ್ವಲ್ಪ ಹಿಂದೆ ನಿಂತಿರ್ತಾನಂತೆ ಅಂತ ಹೇಳ್ತಿದ್ರಿ. ಹಾಗೆ ಆಂಜನೇಯ ಸೀತಮ್ಮ ಅವ್ರನ್ನ ಏನೋ ಕೇಳ್ತಾರೆ, ಏನ್ ಕೇಳ್ತಾರೆ ವಿರಾಮದ ನಂತರ ತಿಳಿಸ್ಕೊಡ್ತೀನಿ ಅಂತಿದ್ರಿ. ಈಗ ಆಂಜನೇಯ ಸ್ವಾಮಿ ಇನ್ನೇನು ಅಂದ್ರೆ ಕರ್ಮವನ್ನು ಕಳೆಯೋನು ಅಂತ. ನಮಗೆ ಶನಿಕಾಟ ಇದ್ದಾಗ ಯಾರ ಹತ್ರ ಹೋಗಿ ಅಂತೀವಿ? ಆಂಜನೇಯ ಹತ್ರ ಹೋಗಿ ಗಣೇಶನ ಪೂಜೆ ಮಾಡಿ ಅಂತೀವಿ. ಆಂಜನೇಯ ಹತ್ರ ಹೋದ ತಕ್ಷಣ ಶನೇಶ್ವರನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಆಂಜನೇಯ. ಅವನ್ನೇ ವಿಮೋಚನೆಯಿಂದ ಬಿಡಿಸ್ತಕ್ಕಂಥವನು. ಅಂದರೆ ಸಂಕಟಗಳು ಅವನಿಗೆ ಬಂದಾಗಲೇ ಆಂಜನೇಯ ವಿಮೋಚನೆ ಮಾಡಿಕೊಡ್ತಾನೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂ ವದ ಶ್ರೀರಾಮದೂತಂ ಕೃಪಾ ಸಿಂಧು. ರಾಮದೂತ ಯಾರು? ಸಾಕ್ಷಾತ್ ಆಂಜನೇಯ. ರಾಮದೂತ ಪ್ರಪಂಚದಲ್ಲಿ ಇಡೀ ಜಗತ್ತನ್ನು ಸಾರ್ತಕ್ಕಂಥವನು. ರಾಮ ರಾಮ ಅಂತ ಇಡೀ ಜಗತ್ತಿಗೆ ಹೇಳೋನೇ ಶ್ರೀಕಾರವಾಗಿರ್ತಕ್ಕಂಥ ಅನುಗ್ರಹ. ಶ್ರೀರಾಮ ಅಂತ ಹೇಳ್ದ ಯಾತಕ್ಕೆ ಅಂದರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಅಂಥ ಒಂದು ಆಂಜನೇಯನ್ನ ಶ್ರಾವಣ ಮಾಸದಲ್ಲಿ ನೆನೆಸ್ಕೊಳ್ಳೋದೇ ಇರದೆ ಉಂಟಾ? ಖಂಡಿತವಾಗ್ಲೂ ನಾಮಧಾರಿಯಾಗಿರ್ತಕ್ಕಂಥ ಆಂಜನೇಯನ್ನ, ನಾಮಧಾರಿಯಾಗಿರ್ತಕ್ಕಂಥ ಶನೇಶ್ವರನ, ಸಾಕ್ಷಾತ್ ಎರಡೂ ಕಣ್ಣುಗಳನ್ನ ಮುಚ್ಕೊಂಡ್ಬಿಟ್ಟು ನಾಮನ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿರೋನು ವೆಂಕಟೇಶ್ವರನ್ನ, ಇವ್ರನ್ನೆಲ್ಲ ಬಿಟ್ಟದುಂಟೆ. ಅದಕ್ಕೆ ಹೇಳೋದು ಇಂಥ ಒಂದು ಸ್ಮರಾಮಿ ಸ್ಮರಾಮಿ ಅಂತ ಯಾವತ್ತೂ ಎಂದೆಂದಿಗೂ ಪುನಃಸ್ಮರಾಮಿ ಅಂತ ಹೇಳ್ಕೋಬೇಕು, ಸಂಪೂರ್ಣಂ ಅಂತ ಹೇಳ್ಕೋಬಾರ್ದು. ಅಂದರೆ ಪುನಃಸ್ಮರಾಮಿ ಅಂದರೆ ಇವತ್ತು ನೆನೆಸ್ಕೊಂಡವನು ಆಂಜನೇಯನ್ನ ಯಾವತ್ತೂ ಸದಾಕಾಲದಲ್ಲಿ ನೆನೆಸ್ಕೋಬೇಕು. ಅದಕ್ಕೆ ಸಾಧನೆ ಆಗದೇ ಇರೋದು ಕೂಡ ನಾವು ಸಾಧಕ ಮಾಡಿಕೊಡ್ತಕ್ಕಂಥವನು ಆಂಜನೇಯ ಒಬ್ಬನೇ. ಶ್ರೀರಾಮದೀತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆಯ ಪ್ರಭು. ಅಂದರೆ ಕಾರಣ ಯಾವತ್ತು ಸಾಧಿಸ್ತಾ ಇರ್ತಾನೆ. ನಮ್ಮ ಜೊತೆ ಆಂಜನೇಯ ಇದ್ದುಬಿಟ್ರೆ ಜಗತ್ತಲ್ಲಿ ಯಾವ ಗೇಟು ಮುಂದೆ ಇರಲ್ವಂತೆ, ಎಲ್ಲ ಓಪನ್ ಆಗ್ತಾ ಇರುತ್ತೆ, ಡೋರ್ ಓಪನ್ ಆಗ್ತಾ ಇರುತ್ತೆ, ಹೋಗ್ತಾ ಇರ್ಬೋದು ಜೀವನದ ಮಾರ್ಗದಲ್ಲಿ. ಅದಕ್ಕೆ ಇಂಥ ಒಂದು ಆಂಜನೇಯನ್ನ ಶ್ರಾವಣ ಮಾಸದಲ್ಲಿ ನೆನೆಸ್ಕೊತೀವಿ. ಆದರೆ ಆಂಜನೇಯ ಏನು ಹೇಳ್ತಂದೆ, ಈ ಶ್ರಾವಣ ಮಾಸದಲ್ಲಿ ನಾನೇನಪ್ಪ ಮಾಡೋದು ವೆಂಕಟೇಶ್ವರ ಅಂದಾಗ ಅವನು ಕೇಳ್ಕೊಂಡಿದ್ದಾದರೂ ಆ ಸೀತಮ್ಮನವ್ರನ್ನ ಏನಂದರೆ, ಸೀತಮ್ಮ ಆವತ್ತು ಮುತ್ತು ಕೊಟ್ಬಿಟ್ಟೆ ನೀನು, ಭಾಳ ಸಂತೋಷ. ಆ ಮುತ್ತಲ್ಲಿ ನಾನು ಹುಡುಕಿ 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 ರಾಮ ಎಲ್ಲಿ ಅಂತ ಹುಡುಕಿದೆ, ನೀನು ಬೇಜಾರು ಮಾಡ್ಕೊಂಡ್ಬಿಟ್ಟೆ, ನಾನು ಕೊಟ್ಟಿದ್ದ ಮುತ್ತನ್ನ ಕಿತ್ತಾಕ್ಬಿಟ್ಟಿಲ್ಲ ಅಂದ್ಕೊಂಡೆ. ಆದರೆ ಆ ಕಿತ್ತಾಕಿರ್ತಕ್ಕಂಥದ್ದು ಏನಕ್ಕೆ ಅಂದರೆ, ನನ್ನ ರಾಮ ಎಲ್ಲಿ ಕಾಣಿಸ್ತಿಲ್ವಲ್ಲ ಈ ಮುತ್ತಲ್ಲಿ ಅಂತ ಒದ್ದಾಡಿದ್ನೇ ಹೊರತು ಯಾವ ಕಾಲಕ್ಕೂ ನಿನ್ನ ಮುತ್ತು ಕಿತ್ತಾಕಬಾರ್ದು ಅಂತಲ್ಲ. ಆ ಮುತ್ತಿನ ಹಾರ ಪೂರ್ತಿ ಪುಡಿಪುಡಿಯಾಗಿ ಕೆಳಗೆ ಬಿದ್ದು ಹೋದ್ರೂ ಸಹ ಆವಾಗ ಸೀತಮ್ಮನವರು ಯಾಕಮ್ಮ ಅಂದಾಗ ರಾಮಚಂದ್ರ ಹೇಳ್ತಾನೆ, ಯೋಚನೆ ಮಾಡಬೇಡ್ವೆ, ಅವ್ನಿಗೆ ಎಷ್ಟು ಭಕ್ತಿ ಅಂದರೆ ನಾನು ರಾಮ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಅಷ್ಟೇ ಹೊರತು ನಿನ್ನ ಮುತ್ತಿನ ಹಾರ ಕಿತ್ತಾಕಬೇಕು ಅಂತಲ್ಲ ಅಂತ. ಆದರೆ ಅವನು ಅಷ್ಟು ನನಗಿಂತ ಭಕ್ತಿ ನನಗೆ, ಆದರೆ ನನಗಿಂತ ಶ್ರೇಷ್ಠವಾದವನು ನಿಮಗೆ ಅಂಥೇಳಿ ರಾಮನ ಮೇಲೆ ಸ್ವಲ್ಪ ಕೋಪಗೊಂಡ್ತಾಳೆ ಸೀತಾ. ಆಗ ಅವನು ಹೇಳ್ತಾನೆ, ಎದೆಯನ್ನು ಸೀಳಿ ಸಾಕ್ಷಾತ್ ರಾಮಚಂದ್ರ ಒಬ್ಬನೇ ಅಲ್ಲ ನೀನು ಇದೆಯಮ್ಮ ನನ್ನ ಜೊತೆ ಅಂಥೇಳಿ ಆ ಎದೆಯನ್ನು ಸೀಳಿದಾಗ ಸೀತಾರಾಮರು ಇಬ್ಬರೂ ಆ ಎದೆಯಲ್ಲಿರ್ತಾರೆ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ. ಅದಕ್ಕೆ ಈ ಶ್ರಾವಣ ಮಾಸ ಅವನಿಗೆ ಧಗೆಯನ್ನು, ಅಂದರೆ ಅವನು ಆ ಉದ್ವೇಗ ಕೋಪದಲ್ಲಿ ಅವನಿರ್ತಕ್ಕಂಥ ಒಂದು ಶಕ್ತಿಯನ್ನು ಮೀರಿ ಎದೆಯನ್ನು ಸೀಳಿದಾಗ ಅವನು ಆ ಬೇಜಾರಿಗೆ ಸೀಳಿದಾನೋ, ಸೀತಾಮ್ಮನವ್ರನ್ನ ಸಂತೃಪ್ತಿ ಸಿಗೋ, ಅಥವಾ ನಾನು ರಾಮ ಎಲ್ಲಿದ್ದಾನೆ ನೋಡು ಅಂತ ದುಃಖದಿಂದ ಹೇಳ್ಕೊಂಡೋ ಗೊತ್ತಿಲ್ಲ. ಆದರೆ ಆ ಎದೆ ಸೀಳಿ ರಾಮಚಂದ್ರನ ಜೊತೆ ಸೀತಾಮ್ಮನವ್ರನ್ನು ತೋರಿಸಿದಾಗ ಅದಕ್ಕೆ ತಂಪು ಮಾಡಿ ಅಂತ ಕೇಳ್ಕೊಂಡಾಗ ಆವಾಗ ಹೇಳ್ತಾಳೆ ಸೀತಾಮ್ಮನವರು, ಇನ್ನು ಮೇಲೆ ಆಂಜನೇಯ ಕಪಿಶ್ರೇಷ್ಠರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನಗೆ ಪ್ರೀತಿಯಾಗಿರ್ತಕ್ಕಂಥ ಗೂಡಾನ್ನ, ಅಂದರೆ ಆ ಬೆಲ್ಲದನ್ನವನ್ನು ಕೋತಿಗಳಿಗೆ ಯಾರು ಶ್ರಾವಣ ಮಾಸದಲ್ಲಿ ತಿನ್ನಿಸ್ತಿರೋ ಆಂಜನೇಯನಿಗೆ ತಂಪಾಗತ್ತಂತೆ. ಅದಕ್ಕೆ ನೀವು ಎಲ್ಲ ವೀಕ್ಷಕರು ಏನು ನೋಡ್ತಾ ಇದ್ದೀರಾ, ದಯವಿಟ್ಟು ಮನೇಲಿ ಕುಕ್ಕರ್ಸ್ಕೊಂಡು ಸುಮ್ಮನೆ ಇರಬೇಡಿ. ಬೆಳಗ್ಗೆ ಬೇಗ ಎದ್ದು ಈ ಶ್ರಾವಣ ಮಾಸದಲ್ಲಿ ಎಲ್ಲ ಆಂಜನೇಯ ದೇವಸ್ಥಾನದಲ್ಲಿ ಎಲ್ಲೆಲ್ಲಿ ಕೋತಿಗಳಿದೆಯೋ ಎಲ್ಲ ಹೊರಗಡೆ ಇರತಕ್ಕಂಥ ಟೂರಿಂಗ್ ಎಲ್ಲ ಹೋಗ್ತೀರಾ, ಅಲ್ಲಿ ಇಲ್ಲಿ ಕ್ಯಾಂಪಿಂಗು ಟ್ರಕ್ಕಿಂಗು ಬಿಕ್ಕಿಂಗು ಅಂದ್ಕೊಂಡು ಹೀಗೆಲ್ಲ ಹೋಗೋ ಬದಲು ಅಲ್ಲಿರ್ತಕ್ಕಂಥ ಆಂಜನೇಯನಿಗಳಿಗೆ ಕೋತಿಗಳಿಗೆಲ್ಲ ಇರುತ್ತೆ. ಪಾಪ ಕಾಡಲ್ಲಿ ಕೂತಿರುತ್ತೆ, ಎಲ್ಲಾದರೂ ಆಂಜನೇಯ ಯಾವುದೋ ರೂಪದಲ್ಲಿ ಇರ್ತಾನೆ. ನಮ್ಮ ವಂಶಸ್ಥರು ಅವರೆಲ್ಲ. ಅದಕ್ಕೆ ಗೂಡನ್ನ ಬೆಲ್ದನ ಮಾಡ್ಕೊಳ್ಳಿ, ಲಕ್ಷಣ ಒಂದು ಬಕೆಟ್ ತುಂಬ ಮಾಡ್ಕೊಳ್ಳಿ. ನಿಮ್ಮ ತಾತ ಮನೆ ಗಂಟೆ ಏನೋಗಲ್ಲ, ದೊನ್ನೆಗಳು ತೊಗೊಳ್ಳಿ. ಈ ದೊನ್ನೆಯನ್ನು ತೊಗೊಂಡು ಆ ದೊನ್ನೆಯಲ್ಲಿ ಒಂದೊಂದೇ ತುಂಬಿಸಿ, ಒಂದೊಂದು ಬಾಳೆಹಣ್ಣು, ಒಂದು ದೊನ್ನೆ, ಬನ್ರಪ್ಪ ಕಪಿಶ್ರೇಷ್ಠಗಳ ಅಂಥೇಳಿ ಹಿಂಗೆ ಕೋತಿ ಕೊಟ್ಟರೆ ಆಂಜನೇಯ ಲಬಕ್ ಅಂತ ಬರುತ್ತೆ. ಲಕ್ಷಣ ಹಿಂಗೆ ತೊಗೊಳತ್ತೆ, ಒಂದು ಮೂಲಕ್ಕೆ ಕೂರ್ಕೊಂಡು ತಿನ್ನುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆವತ್ತು ಆ ಧಗೆ ಆರಿದಾಗ ಆಂಜನೇಯನಿಗೆ ಎದೆಯಲ್ಲಿ ಆ ಉರಿ ಆಗಿರ್ತಕ್ಕಂಥದ್ದನ್ನು ಶಮನ ಆಗೋತಕ್ಕಂಥ ಅವಕಾಶವನ್ನು ಇದೇ ಶ್ರಾವಣ ಮಾಸದಲ್ಲಿ ಮಾಡೋದ್ರಿಂದ ನಾವು ನಮ್ಮ ಸೇವೆಯನ್ನು ಆಂಜನೇಯನಿಗೆ ಮಾಡಿದಾಗತ್ತೆ. ಅದಕ್ಕೋಸ್ಕರ ಈ ಒಂದು ಶ್ರಾವಣ ಮಾಸ ಬಹಳ ವಿಶೇಷ. ಶ್ರಾವಣ ಮಾಸದಲ್ಲಿ ಕೊನೆಯ ಶನಿವಾರ ಬಹಳ ವಿಶೇಷ. ಇದನ್ನು ಪದ್ಧತಿಯಾಗಿ ಇವತ್ತಿಗೂ ಬೆಂಗಳೂರಲ್ಲಿರ್ತಕ್ಕಂಥ ಮಹಾಲಕ್ಷ್ಮೀ ಆಂಜನೇಯ ದೇವಸ್ಥಾನದಲ್ಲಿ ನಾವೆಲ್ಲ ಒಂದು ಸುಮಾರು 22 ವರ್ಷದಿಂದನೂ ಆಂಜನೇಯ ದೇವಸ್ಥಾನ ಸೇವೆಯನ್ನು ನಾನು ಬಾಲ್ಯದಿಂದನೂ ಮಾಡ್ತಾ ಇದ್ದಾಗಿಂದ ಇವತ್ತಿಂದ ಆಂಜನೇಯ ದೇವಸ್ಥಾನದ ಎಲ್ಲರೂ ಈಗ ಹೋಗೋಕ್ಕಾಗಲ್ಲ. ಯಾಕಂದ್ರೆ ನಾನು ಹೋಗಕ್ಕೆ ಶುರು ಮಾಡಿದ್ರೆ ಭಾಳ ಜನ ಎಲ್ಲ ನಮ್ಮ ಹಿಂದೆ ಬಂದುಬಿಡ್ತಾರೆ. ಆ ಕೋತಿ ಕೊಡೋ ಬದಲು ಬಾಳೆಹಣ್ಣೆಲ್ಲ ನನಗೆ ಕೊಟ್ಟುಬಿಡ್ತಾರೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಈ ದೋಷಗಳು ಬೇಡ ಅಂಥೇಳಿ ಪರಿವರ್ತನೆ ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಾವೆಲ್ಲ ಎಲ್ಲಿ ಹೋಗ್ತಿದ್ವಿ ಅಂದರೆ ಒಂದು ಗಾಡಿಯಲ್ಲಿ ದೊಡ್ಡ ತಪ್ಪಲೆಯಲ್ಲಿ ಎಲ್ಲ ಒಂದೊಂದು ಗಾಡಿ ಮಾಡೋರು.
ಯಾರು ಗಾಡಿ ಕೊಡ್ತೀರಪ್ಪ ಅನ್ನೋರಂತೆ. ಹಾಗೆಲ್ಲ ಗಾಡಿಗಳು ಕೊಡೋರು. ಒಬ್ಬೊಬ್ಬರು ನಂದು ಗಾಡಿ ಇರಲಿ, ನನ್ನ ಪೆಟ್ರೋಲ್ ಇರಲಿ ಅಂತ ಕೊಡೋರು. ಒಂದು 20-30 ಗಾಡಿ ಎಲ್ಲೆಲ್ಲಿ ಕೋತಿ ಇರ್ತಿತ್ತೋ ಹೋಗ್ತಿದ್ವಿ. ಆ ಕೋತಿಗಳು ಹೋಗುವಾಗ ಎಲ್ಲರೂ ಒಂದೊಂದು ಬಕೆಟ್ ಇಟ್ಕೊತಿದ್ವಿ. ಒಂದು ಗಾಡಿಗೆ ಒಂದು 4 ಬಕೆಟು, ಅದ್ರ ಜೊತೆಗೆ ದೊನ್ನೆ ಪ್ರಸಾದಗಳು, ಅದಾದಮೇಲೆ ಬಾಳೆಹಣ್ಣು, ಗೊನೆ ಬಾಳೆಹಣ್ಣು. ಯಾವ ಊರಿಗೆ ಹೋಗ್ತಿದ್ವೋ ದೇವಸ್ಥಾನ ಕ್ಷೇತ್ರ ನೋಡ್ದಂಗೆ ಆಗ್ತಿತ್ತು. ಅಲ್ಲಿರೋ ಕೋತಿಗಳಿಗೆ ಈ ದೊನ್ನೆಲ್ಲಿ ಹಾಕ್ಬಿಟ್ಟು ಹಿಂಗೆ ಕೊಡ್ತಿದ್ವಿ. ನಿಜಕ್ಕೂ ನೋಡಿ, ಶ್ರಾವಣ ಮಾಸದಲ್ಲಿ ಒಂದು ಕೋತಿನೂ ಗೊರ್ರಂತಿರಲಿಲ್ಲ. ಅಂದರೆ ಏನು ಅಂದರೆ ಲಕ್ಷ್ಮ ಹಿಂಗೆ ಬರೋದು, ನೀವು ಕೊಡ್ತಾ ಇದ್ರೆ ಅದು ಹೋಗ್ಬಿಟ್ಟು ಬಂದು ಎತ್ಕೊಂಡು 2 ಕೈಲಿ ಹಿಂಗೆ ನಡ್ಕೊಂಬರೋದು, ಎತ್ಕೊಂಡು ಹಿಂಗೆ ಹೋಗಿ ಒಂದು ಕಡೆ ಮೂಲೆ ಕೂತ್ಕೊಂಡು ತಿನ್ನೋದು. ಇದು ಎಷ್ಟು ನಿಜವಾಗ್ಲೂ ಶಕ್ತಿ ಅನುಸಾರ ಅಂದರೆ ನಿಮ್ಮ ದೋಷಗಳು ಕಪಿಶ್ರೇಷ್ಠವಾಗಿರ್ತಕ್ಕಂಥ ಆಂಜನೇಯ ಇನ್ನೇನು ಅಂದರೆ ರಾಹು ದೋಷಗಳು ಹೋಗ್ತಾ ಇತ್ತು, ನಮ್ಮಲ್ಲಿ ರೋಗ ರುಜಿನಗಳು ಹೋಗುತ್ತೆ. ಆಂಜನೇಯ ಶನೇಶ್ವರನ ದೋಷ ಹೋಗುತ್ತೆ. ಆಂಜನೇಯ ಸಾಕ್ಷಾತ್ ರುದ್ರ ಸಂಭೂತನಾಗಿರ್ತಕ್ಕಂಥ ಈಶ್ವರ ಅಪಮೃತ್ಯು ಸಂಕೇತ ಹೋಗ್ತಾ ಇತ್ತು. ಆಂಜನೇಯ ಚಡ್ಡಿ ಭಂಡಾರ ಹಾಕ್ತೀವಿ, ಸೂರ್ಯನು ಅನುಗ್ರಹ ಯಾವತ್ತೂ ಹಣೆ ಮೇಲೆ ಇರ್ತಾರೆ. ಅದಕ್ಕೋಸ್ಕರ ಆ ದೋಷಗಳಲ್ಲಿ ಕಣ್ಣು ಕಾಂತಿ ಭಾಳ ಚೆನ್ನಾಗಿ ಕಾಣ್ತಿತ್ತು. ಕಪಿಶ್ರೇಷ್ಠ ಆಂಜನೇಯ ನಮ್ಮ ಜನ್ಮದಲ್ಲಿ ಪಿತೃ ಋಣಗಳನ್ನು ಹೇಗೆ ತೀರಿಸ್ತಿದ್ವೋ ಆ ದೋಷಗಳು ಒಂದು ಸಲ ಹೊರಟೋಗ್ತಿತ್ತಂತೆ. ಇದು ಸತ್ಯ. ಅದಕ್ಕೆ 22 ವರ್ಷಗಳ ಕಾಲ ನಾವು ಮಾಡಿರ್ತಕ್ಕಂಥ ಆ ಭಗವಂತನ ಸೇವೆ ಅಪಾರವಾಗಿರ್ತಕ್ಕಂಥದ್ದು. ಅದೇ ರೀತಿ ನೀವುಗಳು ಮಾಡಿ ಆ ಭಗವಂತನಿಗೆ ಆ ತಿನ್ನಿಸೋದಾದರೂ ಏನಕ್ಕೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಈ ಶ್ರಾವಣ ಮಾಸ ಅಲ್ಲ, ಪ್ರತಿ ಶ್ರಾವಣ ಮಾಸನೂ ಮಾಡಬೇಕಪ್ಪ ಅಂತ ಕ್ಯೂ ಅಲ್ಲಿ ನಿಂತ್ಕೋಬೇಕು. ನನ್ನ ಮಕ್ಕಳು, ನೀವು ಪ್ರತಿಯೊಬ್ಬರು ಜೀವನದಲ್ಲಿ ನಾನು ನನ್ನದು ಅನ್ನೋದು ಭಾವನೆ ಬೇಕು. ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೊಡ್ಡವರೆಲ್ಲ ಮಾಡಿದ್ರು, ಚಿಕ್ಕವರಾಗಿರ್ತಕ್ಕಂಥವ್ರು, ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಒಬ್ಬೊಬ್ಬರೇ ಗೂಬೆ ಪಿಶಾಚಿಗಳ ಥರ ಒಂದೊಂದೇ ಅಪಾರ್ಟ್ಮೆಂಟಲ್ಲಿ ಒಂದೊಂದೇ ಮನೇಲಿ ಕೂತ್ಕೊಂಡಿದ್ದವರು ಯಾವ ಕಾಲಕ್ಕೆ ನೀವೆಲ್ಲ ಕಲಿಯೋದು? ಇದೆಲ್ಲ ನಮ್ಮ ಸಂಸ್ಕಾರ. ಯಾತಕ್ಕೆ ಇದು ಮಾಡ್ತಾರೆ ಶ್ರಾವಣ ಮಾಸ? ಸುಮ್ಮನೆ ಹೋಗಿ ವೆಂಕಟರಮಣ ಗೋವಿಂದ ನಮಸ್ಕಾರ ಮಾಡೋದು, ಅಲ್ಲಿ ಕೊಡೋ ದೇವತೆ ತಿನ್ನೋದು, ಮೆಟ್ಟಿಗೆ ಮನೆಗೆ ಬಂದರೆ ಪ್ರಯೋಜನ ಇಲ್ಲ. ನೀವು ಈ ಕಾರ್ಯಗಳು ಮಾಡಬೇಕು, ಒಂದು ಸಾಧನೆ ಮಾಡಬೇಕು, ಜೊತೆಗೆ ಯಾರನ್ನ ಕರ್ಕೊಂಡು ಹೋಗಬೇಕು. ಬಂದರು ನಿಮ್ಮ ಕೈಯಲ್ಲಂತ ಆಗಲ್ಲ, ನಾನು ಗಾಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಕೋತಿಗಳಿಗೆ ಬಾಳೆಹಣ್ಣು ತಿನ್ಸಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಕೋತಿಗಳಿಗೆ ಬಾಳೆಹಣ್ಣು ತಿನ್ಸಕ್ಕೆ ಹೋಗೋದು. ಶನಿವಾರ ಹೋದರೆ ಏನು ಆನಂದ! ನಿಜಕ್ಕೂ ಭಾಳ ಸಂತೋಷವಾಗುತ್ತೆ. ಎಲ್ಲ ಕ್ಷೇತ್ರದಲ್ಲಿ ಎಷ್ಟು ಕಪಿಗಳಿರುತ್ತೆ, ಯಾವ್ಯಾವುದೋ ಊರಲ್ಲಿ ಒಂದೊಂದು ಕಪಿಗಳಿರುತ್ತೆ. ಕ್ಷೇತ್ರ ನೋಡ್ದಂಗಾಗತ್ತೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋಷ್ಟರಲ್ಲಿ ಯಾವ್ಯಾವ ದೇವಸ್ಥಾನ ಆಗುತ್ತೋ ನಿಮ್ಮ ಸೇವೆಯನ್ನು ಸಲ್ಲಿಸಿ ಆಂಜನೇಯನಿಗೆ ಕೃಪಾ ಕಟಾಕ್ಷಕ ಪಾತ್ರ ಆಗ್ಬೋದು ಅಂತ ಈ ಮುಖಾಂತರ ಒಂದು ಸೇವೆ ಆಯ್ತಾ. ಅದಾದಮೇಲೆ ಇನ್ನೊಂದು ವಿಚಾರ ಇದೆ. ಆ ವಿಚಾರ ನಿಗೂಢವಾಗಿರ್ತಕ್ಕಂಥ ವಿಚಾರ. ಈ ವಿಚಾರದಲ್ಲಿ ಸಂಕೀರ್ತನೆ ಹಾಡಿರ್ತಕ್ಕಂಥ ಎಲ್ಲ ಸಂತರು, ಎಲ್ಲ ವಿಶೇಷವಾಗಿರ್ತಕ್ಕಂಥ ಸಾಹೇಬರು, ಎಲ್ಲ ವಿಚಾರವಾಗಿರ್ತಕ್ಕಂಥ ಧರ್ಮ ಗುರುಗಳು, ಎಲ್ಲ ವಿಚಾರದಲ್ಲಿರ್ತಕ್ಕಂಥ ಎಲ್ಲ ಅನುಗ್ರಹ ಸಿದ್ಧಿ ಅಂದರೆ ಈ ಚಾತುರ್ಮಾಸ ಬೇರೆ ಅಲ್ವಾ, ಆ ಗುರುಗಳೆಲ್ಲ ಅವರವರ ಆಶ್ರಮದಲ್ಲಿ ಕೂತಿರ್ತಾರಂತೆ. ಇವರ ವಿಚಾರ ನಿಗೂಢವಾಗಿರ್ತಕ್ಕಂಥ ಒಂದು ರಹಸ್ಯದಲ್ಲಿ ಪೂಜೆ ಪುನಸ್ಕಾರ ಮಾಡುವಾಗ ಯಾರನ್ನು ಪೂಜೆ ಮಾಡ್ತಾರೆ, ಪೂಜೆ ಮಾಡಿದಾಗ ನಿಮಗೇನು ಫಲ ಸಿಗುತ್ತೆ, ಗುರುಮುಖೇನ ದೇವದರ್ಶಿಯಾಮಿ ಏನಾಗುತ್ತೆ ಕಾಯ್ತಾರೆ ಹೇಳ್ತೀನಿ.